ಗೈಸ್, ನಿಮ್ಗೆ ಗೊತ್ತಾ, ಒಂದ್ ಕಾಲದಲ್ಲಿ ಭಾರತದ ಶಾಪಿಂಗ್ ಅಂದ್ರೆ ಅದು ಬಿಗ್ ಬಜಾರ್ ಮಾತ್ರ ಆಗಿತ್ತು. ಸಾವಿರಾರು ಕೋಟಿ ವ್ಯವಹಾರ ಮಾಡುತ್ತಿದ್ದ ಭಾರತದ ರಿಟೇಲ್ ಕಿಂಗ್ ಅಂತಾನೆ ಕರ್ಸ್ಕೊಳ್ತಿದ್ದ ಈ ಬಿಗ್ ಬಜಾರ್ ಇಂದು ಸಂಪೂರ್ಣವಾಗಿ ಮಾಯವಾಗಿದ್ದು ಯಾಕೆ? ಅಂಬಾನಿ ಮತ್ತು ಅಮೆಜಾನ್ ನಡುವಿನ ಜಗಳದಲ್ಲಿ ಬಿಗ್ ಬಜಾರ್ ಬಲಿಯಾಗಿದ್ದಾದರೂ ಹೇಗೆ? ಕಿಶೋರ್ ಬಿಯಾನಿ ಅವರು ಮಾಡಿದ ಆ ತಪ್ಪು ನಿರ್ಧಾರ ಯಾವುದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನ್ ನಿಮ್ಮ ಲಕ್ಕಿ ಸ್ಪೀಕ್ಸ್ ಮಾತಾಡ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದಿಸ್ ವಿಡಿಯೋ ಈಸ್ ಫಾರ್ ಬಿಸ್ನೆಸ್ ಎಜುಕೇಶನಲ್ ಪರ್ಪಸ್ ಓನ್ಲಿ. ಆಲ್ ಇನ್ಫಾರ್ಮೇಶನ್ ಈಸ್ ಗ್ಯಾದರ್ಡ್ ಫ್ರಮ್ ಪಬ್ಲಿಕ್ ಡೊಮೈನ್ಸ್ ಅಂಡ್ ನ್ಯೂಸ್ ರಿಪೋರ್ಟ್ಸ್. ಈ ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿಯು ಕೇವಲ ಶಿಕ್ಷಣಕ್ಕಾಗಿ ಮತ್ತು ಅರಿವು ಮೂಡಿಸುವ ಉದ್ದೇಶವನ್ನು ಹೊಂದಿದೆ. ಈ ಎಲ್ಲಾ ವಿಷಯಗಳು ವಿವಿಧ ಸುದ್ದಿ ಮಾಧ್ಯಮಗಳಿಂದ ಮತ್ತು ಸಾರ್ವಜನಿಕ ದಾಖಲೆಗಳನ್ನು ಪಡೆದುಕೊಳ್ಳಲಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಜಾರ್ ಹೇಗೆ ಸ್ಟಾರ್ಟ್ ಆಯ್ತು ಅಂಡ್ ಹೇಗೆ ಫಾಲ್ ಆಯ್ತು ಅಂತ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ. ಈ ಸಾಮ್ರಾಜ್ಯನ ಕಟ್ಟಿದವರು ಕಿಶೋರ್ ಬಿಯಾನಿ ಅವರು. ಇವರನ್ನು ಫಾದರ್ ಆಫ್ ಮಾಡರ್ನ್ ರಿಟೇಲ್ ಇನ್ ಇಂಡಿಯಾ ಅಂತಾನೆ ಕರೀತಾರೆ. ಕಿಶೋರ್ ಬಿಯಾನಿ ಅವರು ಬಟ್ಟೆ ವ್ಯಾಪಾರ ಮಾಡುವ ಕುಟುಂಬದಿಂದ ಬಂದವರು. ಅವರಿಗೆ ಸಿನಿಮಾ ಮಾಡಬೇಕೆಂದು ತುಂಬಾ ಆಸೆ ಇತ್ತು. ಅಲ್ಲಿ ಫೇಲ್ ಆಗಿ ರಿಟೇಲ್ ಬಿಸ್ನೆಸ್ ಕಡೆ ಮುಖ ಮಾಡಿದರು. 1987ರಲ್ಲಿ ಮೆನ್ಸ್ ವೇರ್ ಸ್ಟಾರ್ಟ್ ಮಾಡಿದರು. ಆಗ ಅವರು ಪ್ಯಾಂಥಲಾನ್ಸ್ ಎಂಬ ಬ್ರ್ಯಾಂಡ್ ನೇಮ್ ಅಲ್ಲಿ ಪ್ಯಾಂಟ್ಸ್ ನ ಸೆಲ್ ಮಾಡಿ ಫೇಮಸ್ ಆಗುತ್ತಿದ್ದರು. ಶುರುವಿನಲ್ಲಿ ಅವರು ಬಟ್ಟೆ ಹೊಲಿದು ಬೇರೆ ಬೇರೆ ಶಾಪ್ ಗಳಿಗೆ ಸಪ್ಲೈ ಮಾಡುತ್ತಿದ್ದರು. ಆದರೆ ಅದರಲ್ಲಿ ಪ್ರಾಫಿಟ್ ಕಮ್ಮಿ ಅಂತ ಗೊತ್ತಾದ್ಮೇಲೆ ತಾವೇ ಸ್ವಂತ ದೊಡ್ಡ ದೊಡ್ಡ ಸ್ಟೋರ್ ಗಳನ್ನು ಓಪನ್ ಮಾಡಲು ಶುರು ಮಾಡಿದರು. ಅದೇ ಮುಂದೆ ಪ್ಯಾಂಥಲಾನ್ಸ್ ಆಗಿ ಫೇಮಸ್ ಆಯಿತು. ಪ್ಯಾಂಥಲಾನ್ಸ್ ಮೂಲಕ ಬಿಯಾನಿ ಅವರಿಗೆ ಟಾಪಿಕ್ ಅರಿವಾಯಿತು. ಭಾರತೀಯರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ಆಸೆ ಇದೆ, ಆದರೆ ಬೆಲೆ ಕಮ್ಮಿ ಇರಬೇಕೆಂದು ಅರ್ಥ ಮಾಡಿಕೊಂಡ್ರು. ಇದೇ ಲಾಜಿಕ್ ನ ಅವರು ದಿನಸಿ ಮತ್ತು ಮನೆ ಬಳಕೆಯ ವಸ್ತುಗಳ ಮೇಲೆ ಬಳಸಲು ಡಿಸೈಡ್ ಮಾಡಿದರು. ಬಿಯಾನಿ ಅವರು ಯಾವುದೋ ಫಾರಿನ್ ವಾಲ್ಮಾರ್ಟ್ ಆರ್ ಕ್ಯಾರಿಯರ್ ಫೋರ್ ನೋಡಿ ಕಾಪಿ ಮಾಡಿಲ್ಲ. ಚೆನ್ನೈನ ಶರವಣ ಸ್ಟೋರ್ಸ್ ಮತ್ತೆ ಅಲ್ಲಿನ ಸಂತೆಗಳನ್ನು ಗಮನಿಸಿದರು. ಪ್ಯಾಂಥಲಾನ್ಸ್ ತುಂಬಾ ಕ್ಲಾಸ್ ಆಗಿತ್ತು, ಅಂದ್ರೆ ರಿಚ್ ಫೀಲ್ ಕೊಡ್ತಾ ಇತ್ತು. ಆದರೆ ಬಿಯಾನಿ ಅವರು ಭಾರತೀಯರಿಗೆ ಗಜಿಬಿಜಿ ಇರುವ ಸಂತೆ ಆರ್ ಮಾರ್ಕೆಟ್ ಅಂದ್ರೆ ಇಷ್ಟ ಅಂತ ಅಬ್ಸರ್ವ್ ಮಾಡಿದ್ರು. ಅದಕ್ಕೆ ಇವರು ಒಂದು ಐಡಿಯಾ ಮಾಡಿ ಎಸಿ ಇರುವ ಮಾಲ್ಗಳಲ್ಲಿ ಸಂತೆ ಮಾದರಿಯಂತೆ ಅವ್ರ ಪ್ರಾಡಕ್ಟ್ಸ್ ನ ಡಿಸ್ಪ್ಲೇ ಮಾಡಿದ್ರು. 2001ರಲ್ಲಿ ಜನವರಿ 26ರಂದು ಮೊದಲ ಬಿಗ್ ಬಜಾರ್ ಅನ್ನು ಕೋಲ್ಕತ್ತಾದಲ್ಲಿ ಶುರು ಮಾಡಿದ್ರು. ಇಸ್ಸೆ ಸಸ್ತಾ ಅವ್ರ ಅಚ್ಚಾ ಕಹಿ ನಹಿ, ನೋ ವೇರ್ ಇಸ್ ಇಟ್ ಚೀಪರ್ ಅಂಡ್ ಬೆಟರ್ ದೆನ್ ದಿಸ್. ಈ ಟ್ಯಾಗ್ ಲೈನ್ ಮಿಡಲ್ ಕ್ಲಾಸ್ ಜನರಿಗೆ ಅಟ್ರಾಕ್ಟ್ ಆಯ್ತು. ಪ್ರತಿ ಜನವರಿ 26ರಲ್ಲಿ ಇವರು ಕೊಡುವ ಆಫರ್ಗಳನ್ನು ಜನ ನೋಡಿ ಮುಗಿ ಬೀಳ್ತಾ ಇದ್ರು. ಯಾವ ತರ ಅಂದ್ರೆ ಕೇವಲ 22 ದಿನಗಳಲ್ಲಿ 3 ದೊಡ್ಡ ದೊಡ್ಡ ಸ್ಟೋರ್ ನ ಓಪನ್ ಮಾಡಿದ್ರು. ಕೋಲ್ಕತ್ತಾ VIP ರೋಡ್ ಅಲ್ಲಿ ಹಾಗೂ ಹೈದರಾಬಾದ್ ನಲ್ಲಿ ಮತ್ತೆ ಬ್ಯಾಂಗ್ಳೂರ್ ಓಲ್ಡ್ ಮಡ್ರಾಸ್ ರೋಡ್ ಅಲ್ಲಿ ಮೊದಲ 3 ಸ್ಟೋರ್ಗಳು ಸೂಪರ್ ಹಿಟ್ ಆದ ತಕ್ಷಣ ಕಿಶೋರ್ ಬಿಯಾನಿ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ. ಭಾರತದ ಪ್ರತಿಯೊಂದು ಪ್ರಮುಖ ನಗರಗಳಲ್ಲಿ ಬಿಗ್ ಬಜಾರ್ ಬರಬೇಕೆಂದು ನಿರ್ಧರಿಸಿದರು. ಮುಂದಿನ ಕೇವಲ ವರ್ಷಗಳಲ್ಲೇ ಈ ನಂಬರ್ 10, 50, 100 ಅಂತ ಬೆಳೀತಾನೆ ಹೋಗ್ತು. ಸಣ್ಣ ಸಣ್ಣ ಟೌನ್ ಗಳಲ್ಲೂ ಟೈರ್ 2, ಟೈರ್ 3 ಸಿಟೀಸ್ ಅಂತ ಬಿಗ್ ಬಜಾರ್ ಎಂಟ್ರಿ ಕೊಟ್ರು. 2006ರಲ್ಲಿ ಮೊದಲ ಬಾರಿಗೆ ಅವರು ಜನವರಿ 26 ರಿಪಬ್ಲಿಕ್ ಡೇ ಅಂದು ಸಬ್ಸೆ ಸಸ್ತಾ ದಿನ್ ಅಂತ ಸೇಲ್ಸ್ ಸ್ಟಾರ್ಟ್ ಮಾಡಿದ್ರು. ಆ ಸೇಲ್ಸ್ ಹೇಗಿರ್ತಿತ್ತು ಅಂದ್ರೆ ಒಂದೇ ದಿವಸದಲ್ಲಿ ಅವ್ರ ಕಂಪ್ನಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇತ್ತು. ಹಾಗೆ ಬಿಯಾನಿ ಅವರು ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನು ಲಾಂಚ್ ಮಾಡಿದ್ರು. ಫುಡ್ ಬಜಾರ್ ಅಂತ ದಿನಸಿ ವಸ್ತುಗಳು, ಫ್ಯಾಷನ್ ಅಟ್ ಬಿಗ್ ಬಜಾರ್ ಅಂತ ಸ್ಟೈಲಿಶ್ ಬಟ್ಟೆಗಳು, ಹೋಮ್ ಟೌನ್ ಅಂತ ಮನೆಗೆ ಬೇಕಾದ ಫರ್ನಿಚರ್ ಗಳಿಗಾಗಿ, ಬ್ರಾಂಡೆಡ್ ಫ್ಯಾಕ್ಟರಿ ಅಂತ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ಭರ್ಜರಿ ಡಿಸ್ಕೌಂಟ್ಸ್. ಇಲ್ಲಿಯವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಬಿಗ್ ಬಜಾರ್ ಭಾರತದ ನಂಬರ್ 1 ರಿಟೇಲ್ ಕಂಪನಿ ಆಗಿತ್ತು. ಆದರೆ ಇದೇ ಅತಿಯಾದ ವೇಗ, ಅತಿಯಾದ ಆತ್ಮವಿಶ್ವಾಸ ಮುಂದೆ ಫಾಲ್ ಆಗ್ತಾನೆ ಬಂತು. ಯಾಕೆಂದ್ರೆ ಬಿಗ್ ಬಜಾರ್ ಫೇಲ್ ಆಗಲು ಮೊದಲ ರೀಸನ್ ಏನಂದ್ರೆ ಓವರ್ ಎಕ್ಸ್ಪೆನ್ಷನ್. ಕಿಶೋರ್ ಬಿಯಾನಿ ಅವರು ಎಲ್ಲವನ್ನು ಅತಿ ವೇಗವಾಗಿ ಮಾಡಲು ಹೋದ್ರು. ಆದರೆ 2007ರಿಂದ 2012ರ ಅವಧಿಯಲ್ಲಿ ಕಿಶೋರ್ ಬಿಯಾನಿ ಅವರು ಬರೀ ಬಿಗ್ ಬಜಾರ್ ಮೇಲೆ ಗಮನ ಕೊಡದೆ ಬೇರೆ ಬೇರೆ ಫೀಲ್ಡ್ ಗಳ ಮೇಲೆ ಕೈ ಹಾಕಿದರು. ಅಲ್ಲಿಗೆ ಫೋಕಸ್ ಡಿಲ್ಯೂಷನ್ ಆಯ್ತು. ಮೊದಲನೇದಾಗಿ ಫ್ಯೂಚರ್ ಜನರಲಿ ಇನ್ಶೂರೆನ್ಸ್ 2007ರಲ್ಲಿ ಶುರು ಮಾಡಿದ್ರು. ರಿಟೇಲ್ ಬಿಸ್ನೆಸ್ ಗೂ ಇನ್ಶೂರೆನ್ಸ್ ಗೂ ಯಾವುದೇ ಲಿಂಕ್ ಇರಲಿಲ್ಲ. ಆದರೆ ಬಿಯಾನಿ ಅವರು ಇಟಲಿಯ ಜನರಲಿ ಗ್ರೂಪ್ ಜೊತೆ ಸೇರಿ ಇನ್ಶೂರೆನ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಪ್ರಾಬ್ಲಮ್ ಏನು ಅಂದ್ರೆ ಯಾವುದೇ ಇನ್ಶೂರೆನ್ಸ್ ಕಂಪನಿ ಪ್ರಾಫಿಟ್ ಬರಬೇಕು ಅಂದ್ರೆ ತುಂಬಾ ವರ್ಷಗಳೇ ಬೇಕು ಅಂಡ್ ಅದಕ್ಕೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇರಬೇಕು. ಹಾಗೆ ಬಿಗ್ ಬಜಾರ್ ಇಂದ ಪ್ರಾಫಿಟ್ ಬರ್ತಾ ಇದ್ದಿದ್ದಲ್ಲ ಇನ್ಶೂರೆನ್ಸ್ ಕಂಪನಿಗೆ ಹೋಗ್ತಾ ಇತ್ತು. ನೆಕ್ಸ್ಟ್ ಎರಡನೇದು
ಫ್ಯೂಚರ್ ಲಾಜಿಸ್ಟಿಕ್ಸ್ ತಮ್ಮದೇ ಆದ ಸಪ್ಲೈ ಚೈನ್ ಇರಬೇಕು ಅಂತ ದೊಡ್ಡ ಮಟ್ಟದ ಲಾಜಿಸ್ಟಿಕ್ಸ್ ಕಂಪ್ನಿ ಶುರು ಮಾಡಿದ್ರು. ಆದರೆ ಇದನ್ನು ಅವರು ಮ್ಯಾನೇಜ್ ಮಾಡಬೇಕು ಅಂದ್ರೆ ತುಂಬಾ ಚಾಲೆಂಜಸ್ ನೇ ಫೇಸ್ ಮಾಡಬೇಕಾಗಿತ್ತು. ಇವಾಗ ಅಸಲಿ ಆಟ ಶುರುವಾಗಿದ್ದು 2012 ಮತ್ತು 2013ರಲ್ಲಿ. ಈ ಎಲ್ಲಾ ಬಿಸ್ನೆಸ್ ಗಳಿಗೆ ಬಿಯಾನಿ ಅವರು ತುಂಬಾನೇ ಸಾಲ ಮಾಡಿದ್ರು. ಎಷ್ಟು ಅಂದ್ರೆ 5,000 ಕೋಟಿನೇ ದಾಟಿತು. ಅಂಡ್ ಇಂಟ್ರೆಸ್ಟ್ ಬರ್ಡನ್ ಬಿಗ್ ಬಜಾರ್ ನಿಂದ ಬರ್ತಿದ್ದ ಪ್ರಾಫಿಟ್ ನೆಲ್ಲ ಸಾಲದ ಬಡ್ಡಿ ಕಟ್ಟಲು ಸಾಕಾಗ್ತಿರ್ಲಿಲ್ಲ. ಇದೇ ಕಾರಣಕ್ಕಾಗಿ ಅವರು 2012ರಲ್ಲಿ ಅವರಿಗೆ ಅತ್ಯಂತ ಪ್ರಿಯವಾದ ಪ್ಯಾಂಥಲೋನ್ಸ್ ಕಂಪನಿಯನ್ನೇ ಆದಿತ್ಯ ಬಿರ್ಲಾ ಕಂಪನಿಗೆ 1,600 ಕೋಟಿಗೆ ಮಾರಬೇಕಾಯ್ತು. ಇದೇ ಬಿಗ್ ಬಜಾರ್ ಕಂಪನಿಗೆ ಬಿದ್ದ ಮೊದಲನೇ ದೊಡ್ಡ ಹೊಡೆತ. ಆದರೂ ಅವರು 2016ರಲ್ಲಿ ಫ್ಯೂಚರ್ ಪೇ ಅಂಡ್ ಡಿಜಿಟಲ್ ಕಂಪನಿ ಶುರು ಮಾಡಿದ್ರು. ಫ್ಯೂಚರ್ ಪೇ ಅನ್ನೋ ವ್ಯಾಲೆಟ್ ನ ತಂದರು. ಆದರೆ ಅಷ್ಟರಲ್ಲಿ ನಮ್ ಜನ ಎಲ್ಲ ಗೂಗಲ್ ಪೇ ಅಂಡ್ ಫೋನ್ ಪೇಗೆ ಶಿಫ್ಟ್ ಆಗಿದ್ರು. ತನ್ನದೇ ಆದ ಡಿಜಿಟಲ್ ಪ್ಲಾಟ್ಫಾರ್ಮ್ ಕಟ್ಟಲು 1,000 ಕೋಟಿ ಸುರಿದರು. ಅದರಿಂದ ಅವ್ರಿಗೆ ಏನು ಲಾಭ ಬರಲಿಲ್ಲ. ನೆಕ್ಸ್ಟ್ ಹಾಗೆ ಮೀಡಿಯಾ ಅಂಡ್ ಮೂವೀಸ್. ಬಿಯಾನಿ ಅವರಿಗೆ ಸಿನಿಮಾ ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ಅವರು ಸಿನಿಮಾ ಪ್ರೊಡಕ್ಷನ್ ಮತ್ತು ಮೀಡಿಯಾಗಳ ಮೇಲೆ ಇನ್ವೆಸ್ಟ್ ಮಾಡಿದರು. ಇದರಿಂದ ಅವರು ಅವ್ರ ಮೈನ್ ಬಿಸ್ನೆಸ್ ಇಂದ ಅವ್ರ ಗಮನ ಪೂರ್ತಿಯಾಗಿ ಡೈವರ್ಟ್ ಆಯ್ತು. ನೆಕ್ಸ್ಟ್ ಕೋವಿಡ್-19. ಇದೇ ಬಿಗ್ ಬಜಾರ್ ನ ಕೊನೆ ಅಂತ್ಯ ಶುರುವಾಯಿತು. 2020ರಲ್ಲಿ ಕೊರೋನಾ ಬಂದಾಗ ಬಿಗ್ ಬಜಾರ್ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಲಾಕ್ ಡೌನ್ ಇಂದಾಗಿ ಎಲ್ಲಾ ಮಾಲ್ಗಳು ಅಂಡ್ ಸ್ಟೋರ್ಗಳು ತಿಂಗಳುಗಟ್ಲೆ ಬಂದಾಗಿದ್ದವು. ಆದ್ರೆ ಆದಾಯ ಶೂನ್ಯವಾಯಿತು. ನೋ ಇನ್ಕಮ್. ಇನ್ ಫಿಕ್ಸ್ಡ್ ಇನ್ಕಮ್ ನೋಡೋದಾದ್ರೆ ಆದಾಯ ಇಲ್ದಿದ್ರು ಸಾವಿರಾರು ಸ್ಟೋರ್ಗಳ ಬಾಡಿಗೆ ಮತ್ತು ಸಾಲದ ಬಡ್ಡಿ ಮತ್ತೆ ಎಂಪ್ಲಾಯೀಸ್ ಸ್ಯಾಲರಿ ಕಟ್ಟಲೇಬೇಕಾಗಿತ್ತು. ಕೊನೆಯದಾಗಿ ತನ್ನ ಕಂಪನಿಯನ್ನು ಉಳಿಸಿಕೊಳ್ಳಲು ಕಿಶೋರ್ ಬಿಯಾನಿ ಅವರು 2020 ಆಗಸ್ಟ್ ನಲ್ಲಿ ರಿಲಯನ್ಸ್ ರಿಟೇಲ್ ಜೊತೆ ಒಂದು ಡೀಲ್ ಮಾಡ್ಕೊಂಡ್ರು. ಆ ಡೀಲ್ ಏನಂದ್ರೆ ರಿಲಯನ್ಸ್ ಆರ್ಗನೈಸೇಷನ್ ಫ್ಯೂಚರ್ ಗ್ರೂಪ್ ಆದ ರಿಟೇಲ್, ಹೋಲ್ಸೇಲ್ ಮತ್ತೆ ಲಾಜಿಸ್ಟಿಕ್ಸ್ ಬಿಸ್ನೆಸ್ ಗಳನ್ನ ಸುಮಾರು 24,713 ಕೋಟಿಗೆ ಖರೀದಿಸಲು ನಿರ್ಧರಿಸಿದ್ರು. ಇದರಿಂದ ಬಿಯಾನಿ ಅವರ ಎಲ್ಲ ಸಾಲಗಳು ತೀರುತ್ತೆ ಮತ್ತೆ ಬಿಗ್ ಬಜಾರ್ ರಿಲಯನ್ಸ್ ಅಡಿಯಲ್ಲಿ ಬದುಕುಳಿಯುತ್ತೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಆದ್ರೆ ಇಲ್ಲೇ ದೊಡ್ಡ ಟ್ವಿಸ್ಟ್ ಇರೋದು. ಇವಾಗ್ಲೇ ಅಸಲಿ ಆಟ ಶುರುವಾಗಿದ್ದು. ಈ ಡೀಲ್ ನಡೆದಂತೆ ಅಮೆಜಾನ್ ಅಡ್ಡ ಬಂತು. ರೀಸನ್ ಏನಂದ್ರೆ ಅಮೆಜಾನ್ ಈಗಾಗಲೇ ಫ್ಯೂಚರ್ ಗ್ರೂಪ್ ನ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿತ್ತು. ನಮ್ಮ ಒಪ್ಪಿಗೆ ಇಲ್ಲದೆ ರಿಲಯನ್ಸ್ ಕಂಪನಿಗೆ ಮಾರುವಂತಿಲ್ಲ ಎಂದು ಅಮೆಜಾನ್ ಸುಪ್ರೀಂ ಕೋರ್ಟ್ ಮತ್ತು ಸಿಂಗಾಪುರ್ ಟ್ರಿಬ್ಯೂನಲ್ ನಲ್ಲಿ ಕೇಸ್ ಹಾಕಿತ್ತು. ಈ ಲೀಗಲ್ ಜಗಳದಲ್ಲಿ ರಿಲಯನ್ಸ್ ಕೊಡಬೇಕಾಗಿದ್ದ 24,000 ಕೋಟಿ ಬಿಗ್ ಬಜಾರ್ಗೆ ಹಣ ಬರಲು ಸ್ಟಾಪ್ ಆಯ್ತು. ಆಗ ರಿಲಯನ್ಸ್ ಒಂದು ಸ್ಮಾರ್ಟ್ ಪ್ಲಾನ್ ಮಾಡಿತು. ಬಿಗ್ ಬಜಾರ್ ರೆಂಟ್ ಕಟ್ಟಿದ ಆ ಎಲ್ಲಾ ಜಾಗಗಳ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಆ ಎಲ್ಲಾ ಮಾಲ್ ಜಾಗಗಳ ಲೀಸ್ ಗಳನ್ನು ತನ್ನ ಹೆಸರಿಗೆ ಬದಲಾಯಿಸಿದ್ರು. ಒಂದೇ ರಾತ್ರಿಯಲ್ಲಿ ಬರೋಬ್ಬರಿ 200ಕ್ಕೂ ಹೆಚ್ಚು ರಿಲಯನ್ಸ್ ತನ್ನ ವಶಕ್ಕೆ ಪಡೆದು ಅಲ್ಲಿನ ಬೋರ್ಡ್ ಗಳನ್ನು ಕಿತ್ತು ಹಾಕಿ ಸ್ಮಾರ್ಟ್ ಬಜಾರ್ ಎಂಬ ಬೋರ್ಡ್ ಹಾಕಿದ್ರು. ಇಲ್ಲಿ ಕೊರೋನಾ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅಮೆಜಾನ್ ಮತ್ತು ಅಂಬಾನಿ ನಡುವಿನ ಜಗಳ. ನೀವು ಇವಾಗೂ ಅಬ್ಸರ್ವ್ ಮಾಡಿರ್ಬೋದು, ಬಿಗ್ ಬಜಾರ್ ನೋಡ್ತಿದ್ದ ಜಾಗದಲ್ಲಿ ಸ್ಮಾರ್ಟ್ ಬಜಾರ್ ಇದೆ. ಇದು ಕೇವಲ ಹೆಸರು ಬದಲಾವಣೆ ಅಲ್ಲ, ಒಂದು ದೊಡ್ಡ ಸಾಮ್ರಾಜ್ಯ ಅಂತ್ಯ ಅಂತಾನೆ ಹೇಳ್ಬೋದು. ಬಿಗ್ ಬಜಾರ್ ನಿಂದ ಕಲಿಯಬೇಕಾದ ಪಾಠಗಳು ಏನಂದ್ರೆ ಲೆಸನ್ ನಂಬರ್ 1, ಕಾಲಕ್ಕೆ ತಕ್ಕಂತೆ ಬದಲಾಗದಿದ್ದರೆ ಕಾಲವೇ ನಮ್ಮನ್ನು ಬದಲಾಯಿಸುತ್ತದೆ. ನೋಕಿಯಾನೇ ಇರ್ಲಿ, ಬಿಗ್ ಬಜಾರೇ ಆಗಿರ್ಲಿ, ಆ ಬದಲಾವಣೆ ಏನಂದ್ರೆ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಬಂದಾಗ ಬಿಗ್ ಬಜಾರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ರಿಜೆಕ್ಟ್ ಮಾಡಿದ್ರು. ಲೆಸನ್ ನಂಬರ್ 2, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಗ್ರೋ ಮಾಡೋದು ಅಂದ್ರೆ ಸ್ಟೋರ್ ಗಳನ್ನ ಜಾಸ್ತಿ ಮಾಡೋದಲ್ಲ, ಬಿಸ್ನೆಸ್ ಇಂದ ಪ್ರಾಫಿಟ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡೋದು ಮುಖ್ಯ ಆಗಿರುತ್ತೆ. ಲೆಸನ್ ನಂಬರ್ 3, ಪವರ್ ಆಫ್ ಫೋಕಸ್. ಬಿಗ್ ಬಜಾರ್ ಅನ್ನೋದು ಬಿಯಾನಿ ಅವರಿಗೆ ಮೈನ್ ಬಿಸ್ನೆಸ್ ಆಗಿತ್ತು. ಇನ್ಶೂರೆನ್ಸ್, ಮೀಡಿಯಾ ಅಂತ ಬೇರೆ ಬೇರೆ ಕಡೆ ಗಮನ ಹರಿಸಿದಾಗ ಅವ್ರ ಮೈನ್ ಬಿಸ್ನೆಸ್ಗೆ ಲಾಸ್ ಆಯ್ತು. ಸೊ ಫ್ರೆಂಡ್ಸ್, ಇದು ಬಿಗ್ ಬಜಾರ್ ನ ಏಳು ಬೀಳುವಿನ ಕತೆ. ಕಿಶೋರ್ ಬಿಯಾನಿ ಅವರು ಭಾರತೀಯರಿಗೆ ಆಧುನಿಕ ಶಾಪಿಂಗ್ ಕಲಿಸಿಕೊಟ್ಟ ಧೀರ ಬಿಸ್ನೆಸ್ ಮ್ಯಾನ್ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಅವರು ಮಾಡಿದ ಕೆಲವು ತಪ್ಪು ನಿರ್ಧಾರಗಳು ಈ ಸ್ಥಿತಿಗೆ ಅವರನ್ನು ತಂದು ನಿಲ್ಲಿಸಿದೆ. ನಿಮ್ಗೆ ಈ ವಿಡಿಯೋ ನೋಡಿ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ಕಂಪ್ನಿ ಬಗ್ಗೆ ಮಾತಾಡ್ಲಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ತರದ ಬಿಸ್ನೆಸ್ ಹಿಸ್ಟ್ರಿನ ಮತ್ತೆ ಬಿಸ್ನೆಸ್ ಐಡಿಯಾಸ್ ನ ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕೊ ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.